صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಇದನ್ನು ಮಾಡದೆ ಎಷ್ಟೇ ಪ್ರಾರ್ಥಿಸಿದರೂ ಪ್ರಯೋಜನವಿಲ್ಲ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಹುದೈಫಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಅನ್ನಬಿಯನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ವಲ್ಲದಿ ನಫ್ಸಿ ಬಿಯದಿಹಿ, ನನ್ನ ಆತ್ಮ ಅದು ಯಾರ ವಶದಲ್ಲಿದೆಯೋ ಆತನಾನೇ, ಲತಅಮುರುನ್ನ ಬಿಲ್ ಮಾರೂಫಿ, ನೀವು ಒಳಿತನ್ನು ಆಜ್ಞಾಪಿಸುತ್ತಲೇ ಇರಿ, ವಲ ತನ್ಹವುನ್ನ ಅನಿಲ್ ಮುಂಕರಿ, ಅದೇ ರೀತಿ ಕೆಡುಕನ್ನು ವಿರೋಧಿಸುತ್ತಲೂ ಇರಿ. ಔಲ ಯೂಶಿಕನ್ನಲ್ಲಾಹು ಅನ್ ಯಬ್ಅಸ ಅಲೈಕುಂ ಇಕಾಬಂ ಮಿನ್ಹು, ಇದನ್ನು ನೀವು ಮಾಡದಿದ್ದರೆ ಅಲ್ಲಾಹನು ನಿಮ್ಮನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸುತ್ತಾನೆ. ಮಾತ್ರವಲ್ಲ, ಸುಮ್ಮ ತದ್ಊನಹು ಫಲಾ ಯುಸ್ತಜಾಬು ಲಕುಂ, ಬಳಿಕ ನೀವು ಎಷ್ಟೇ ಪ್ರಾರ್ಥಿಸಿದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಅಲ್ಲಾಹನು ಉತ್ತರವನ್ನು ನೀಡಲ್ಲ ಎಂದು. ಅಂದರೆ ಇಹಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ವಿಶ್ವಾಸಿಗೂ ಇರುವಂತಹ ಒಂದು ಹೊಣೆಯಾಗಿದೆ ಒಳಿತನ್ನು ಉಪದೇಶಿಸುವುದು, ಕೆಡುಕಿನಿಂದ ಜನರನ್ನು ತಡೆಯುವುದು ಎಂದು. ಕೇವಲ ಉಲಮಾಗಳಿಗೆ ಮಾತ್ರ ಅಲ್ಲ ಆ ಕೆಲಸ, ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಇದೆ ಒಳಿತನ್ನು ಉಪದೇಶಿಸುವುದು, ಕೆಡುಕಿನಿಂದ ತಡೆಯುವುದು. ಈ ಒಂದು ಸಂಗತಿಯನ್ನು ಯಾರಾದರೊಬ್ಬನು ಮಾಡದಿದ್ದರೆ ಖಂಡಿತವಾಗಿಯೂ ಅಲ್ಲಾಹನ ಕಠಿಣ ಶಿಕ್ಷೆಗೆ ನೀವು ಗುರಿಯಾಗ್ತೀರ. ಅಂದರೆ ಒಳಿತನ್ನು ಉಪದೇಶಿಸುವುದಿಲ್ಲ, ಕೆಡುಕು ಕಣ್ಣ ಮುಂದೆ ಕಂಡದ್ದು ಕೂಡ ಅದನ್ನು ತಡೆಯುವಂತಹ ಒಂದು ಮನಸ್ಸು ಬರಲಿಲ್ಲ, ಹಾಗಾದರೆ ಅಲ್ಲಾಹನ ಕಠಿಣ ಶಿಕ್ಷೆ ನಿಮಗಿದೆ. ಮಾತ್ರವಲ್ಲ, ನೀವೆಷ್ಟೇ ಪ್ರಾರ್ಥಿಸಿದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಅನುಭವಿಸುವಂತಹ ಒಂದು ಸಂಗತಿಯಾಗಿದೆ, ಎಷ್ಟೇ ಪ್ರಾರ್ಥಿಸಿಯೂ ಕೂಡ ಉತ್ತರ ಸಿಗ್ತಿಲ್ಲ ಎಂದು. ಹಾಗಾದರೆ ನಾವು ಜೀವನದಲ್ಲಿ ಒಳಿತನ್ನು ಉಪದೇಶಿಸುವುದನ್ನು, ಕೆಡುಕಿನಿಂದ ಜನರನ್ನು ತಡೆಯುವುದನ್ನು ನಾವು ಮಾಡಲಿಲ್ಲ. ಇನ್ನಾದರೂ ಅದನ್ನು ಮಾಡಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿ ನೋಡಿ, ಖಂಡಿತವಾಗಿಯೂ ಅಲ್ಲಾಹ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ನೀಡ್ತಾನೆ. ಅಲ್ಲಾಹ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.